ಏನು ಖಾರ್ಗ್ ದ್ವೀಪದ ಸೇನಾ ನೆಲೆ ಸರ್ವನಾಶ ಮಾಡಿದ್ದೀವಿ ಅಂತ ಹೇಳಿ ಇದೀಗ ಖುದ್ದು ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡುವ ಮೂಲಕ ಒಪ್ಕೊಂಡಿದ್ದಾರೆ. ನಾವೇ ಮಾಡಿದ್ದು ಇದನ್ನ ಅಂತ ಹೇಳಿ ದಾಳಿ ಬಳಿಕ ಟ್ವೀಟ್ ಮೂಲಕ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದು ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ದಾಳಿ ಅಂತ ಹೇಳಿ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇರಾನ್ನ ಕಿರೀಟ ಖಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸಿದ್ದೀವಿ. ದ್ವೀಪದಲ್ಲಿರುವಂತಹ ಮಿಲಿಟರಿ ಕೇಂದ್ರವನ್ನ ಧ್ವಂಸಗೊಳಿಸಿದ್ದೀವಿ. ನಮ್ಮ ಶಸ್ತ್ರಾಸ್ತ್ರಗಳು ಅತ್ಯಂತ ಶಕ್ತಿಶಾಲಿ, ಅತ್ಯಾಧುನಿಕವಾಗಿದೆ. ಇರಾನ್ನ ಮಿಲಿಟರಿ ಪಡೆಗಳು ಕೂಡಲೇ ಶರಣಾಗಬೇಕು. ದೇಶವನ್ನ ಉಳಿಸಿಕೊಳ್ಬೇಕು ಅಂತಂದ್ರೆ ಆಯುಧಗಳನ್ನ ಕೆಳಗೆ ಇಡಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಟ್ರಂಪ್ ಅವರು ಕೊಟ್ಟಿರುವಂತಹ ಎಚ್ಚರಿಕೆ ಇದೆ. ಇರಾನ್ಗೆ ಶರಣಾಗುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅವರು ವಾರ್ನಿಂಗ್ ಕೊಟ್ಟಿದ್ರು, ನೀವೇ ಬಂದು ಶರಣಾಗತಿ ಆಗಬೇಕು, ಇಲ್ಲ ಅಂತಂದ್ರೆ ಮಾತುಕತೆ ಆಗೋದು, ಸಂಧಾನ ಆಗುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಈ ಹಿಂದೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮತ್ತೊಮ್ಮೆ ಇದೀಗ ಟ್ವೀಟ್ ಮಾಡುವ ಮೂಲಕ ಇನ್ನೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಇನ್ನೊಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ದ್ವೇಷ ಎಷ್ಟು ದಿನ ಹೀಗೆ ಇರುತ್ತೆ ಅದು ಗೊತ್ತಿಲ್ಲ, ಆದರೆ ನಿಮ್ಮ ಆ ಒಂದು ಭೂಮಿಯನ್ನ ಉಳಿಸ್ಕೋಬೇಕು ಅಂತಂದ್ರೆ, ನಿಮ್ಮ ದೇಶವನ್ನ ನೀವು ಉಳಿಸ್ಕೋಬೇಕು ಅಂತಂದ್ರೆ ನೀವೇ ಬಂದು ಶರಣಾಗತಿ ಆಗಬೇಕು, ಆಯುಧಗಳನ್ನ ಕೆಳಗಿಡಿಸ್ಬೇಕು ಅಂತ ಹೇಳಿ ಕೂಡಲೇ ಶರಣಾಗಿ, ಇಲ್ಲ ಅಂತಂದ್ರೆ ಇದ್ದಿದ್ದು ಕೂಡ ಎಲ್ಲವೂ ಕೂಡ ಧ್ವಂಸ ಮಾಡ್ತೀವಿ. ನಮ್ಮ ಶಸ್ತ್ರಾಸ್ತ್ರಗಳು ಅತ್ಯಂತ ಶಕ್ತಿಶಾಲಿಯಾಗಿದೆ ಅಂತ ಹೇಳಿ ಈಗ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟ್ ಇದು. ಇರಾನ್ನ ಕಿರೀಟ ಅಂತಾನೆ ಖ್ಯಾತಿ ಪಡೆದಿರುವಂತಹ ಖಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸಿದೆ. ದ್ವೀಪದಲ್ಲಿರುವಂತಹ ಮಿಲಿಟರಿ ಕೇಂದ್ರವನ್ನ ಎಲ್ಲವೂ ಕೂಡ ನಾಶ ಮಾಡಿದೆ ಅಮೆರಿಕ ಈಗ. ಹಾಗಾಗಿ ಇದೇ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಟ್ವೀಟ್ ಮಾಡುವ ಮೂಲಕ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇರಾನ್ಗೆ. ನೀವೇ ಬಂದು ಶರಣಾಗತಿ ಆಗಬೇಕು, ನಿಮ್ಮ ದೇಶವನ್ನ ಕಾಪಾಡಿಕೊಳ್ಬೇಕು, ಅಥವಾ ಎಲ್ಲವೂ ಕೂಡ ಸರಿ ಹೋಗಬೇಕು ಅಂದ್ರೆ ಸ್ವಲ್ಪ ಆದ್ರೂ ಆಸೆ ಇದ್ರೆ ನೀವೇ ಬಂದು ಸರೆಂಡರ್ ಆಗಬೇಕು ಅಂತ ಹೇಳಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಇದು 2 ಅಥವಾ 3ನೇ ಎಚ್ಚರಿಕೆ.